ಎಕ್ಸ್ಪೀರಿಯನ್ಸ್ ಅಂತೂ ನಮಗೆ ಇವ್ರ ಜೊತೆ ತುಂಬ ಚೆನ್ನಾಗಿತ್ತು. ಅರುಣ್ ಅಂತ ಹೀಗೆ ನಮ್ಮ ಫ್ರೆಂಡ್ ಅವರು ಇವ್ರನ್ನ ಪರಿಚಯ ಮಾಡಿಕೊಟ್ರು. ನಾವು ಆ್ಯಕ್ಚುಲಿ ಮನೆ ಕಂಪ್ಲೀಷನ್ ಸ್ಟೇಜಲ್ಲಿ ಇದ್ದಾಗ ಇಂಟೀರಿಯರ್ಸ್ ನೋಡ್ತಿರುವಾಗ ಇವ್ರು ಪರಿಚಯ ಆಯಿತು. ಒನ್ ಆಫ್ ಮೈ ಫ್ರೆಂಡ್ಸಿಂದ ಫಸ್ಟು 3D ಡಿಸೈನ್ ಹಾಕ್ಕೊಟ್ರು. ಆದರೆ ಆ 3D ಡಿಸೈನ್ ಬಜೆಟ್ ಎಕ್ಸೀಡಿಂಗ್ ಆಗ್ತಿತ್ತು. ಸೊ ನಾವು ಅವ್ರಿಗೆ ಹೇಳಿದ್ವಿ, ಇಲ್ಲ ನಮ್ಮ ಬಜೆಟ್ ಇಷ್ಟಿಲ್ಲ, ಸೊ ಸ್ವಲ್ಪ ಕಮ್ಮಿ ಮಾಡಿಕೊಡಿ ಅಂತ. ಸೊ ನಮ್ಮ ಬಜೆಟ್ ಏನಿತ್ತೋ ಅಷ್ಟಕ್ಕೆ ನಮಗೆ 3D ಡಿಸೈನ್ ಹಾಕ್ಕೊಟ್ರು. ಅದು ತುಂಬ ಹೆಲ್ಪ್ ಆಯಿತು ನಮಗೆ. ಆ್ಯಕ್ಚುಲಿ ನಾವು 4-5 ಜನ ಇದ್ದೀವಿ ಮನೆಯಲ್ಲಿ, ಅಂದರೆ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲ. ಸೊ ಎಲ್ಲರೂ ಸೇರಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ. ಅವ್ರು ನಮ್ಮ ಮನೆಗೆ ಬಂದು ಈ ಥರ ಅಂತ ಡಿಸೈನ್ ಎಕ್ಸ್ಪ್ಲೇನ್ ಮಾಡುವಲ್ಲ, 4 ಜನ 5 ಜನದಿಂದ ಒಂದೊಂದು ಡಿಫ್ರೆಂಟ್ ಪಾಯಿಂಟ್ಸ್ ಬರ್ತಿತ್ತು. ಆ ಡಿಫ್ರೆಂಟ್ ಪಾಯಿಂಟ್ಸ್ ಬರ್ತಿದ್ರು ಅವರು ಅದನ್ನು ಅರ್ಥ ಮಾಡ್ಕೊಂಡ್ರು. ಓಕೆ, ಇವ್ರ ರಿಕ್ವೈರ್ಮೆಂಟ್ ಈ ಥರ ಇದೆ, ಈ ಥರ ಇದೆ ಅಂತ. ಸೊ ಯಾರ್ಯಾರಿಗೆ ಏನೇನು ರಿಕ್ವೈರ್ಮೆಂಟ್ ಬೇಕೋ ಅದೇ ಥರ ಅವರು ನಮಗೆ ಡಿಸೈನ್ ಮಾಡಿಕೊಟ್ರು. ನಾವು ಈ ಕಲರ್ ಬೇಡ, ಆ ಕಲರ್ ಬೇಡ, ಆ ಕಾಂಬಿನೇಷನ್ ಹಾಕ್ಕೊಡಿ, ಈ ಕಾಂಬಿನೇಷನ್ ಹಾಕ್ಕೊಡಿ ಅಂತ ನಾವು ಒಂದು 4-5 ಸತಿ ಚೇಂಜ್ ಮಾಡಿಸಿದ್ದೀವಿ. ಬಟ್ ಆದರೂ ಅವ್ರು ಏನು ಅದಕ್ಕೆಲ್ಲ ಏನು ಸರ್ ಹಿಂಗೆ ಮಾಡ್ತಿದ್ದೀರಾ, ಎಷ್ಟು ಸತಿ ಡಿಸೈನ್ ಚೇಂಜ್ ಮಾಡಿಸ್ತೀರಾ, ಆ ಥರ ಎಲ್ಲ ಒಂದು ದಿವಸನೂ ಅವ್ರು ಹೇಳಿಲ್ಲ ನಮಗೆ. ತುಂಬ ಕೋಆಪ್ರೇಟಿವ್ ಆಗಿ ನಮಗೆ ಪ್ಲ್ಯಾನ್ ಮಾಡಿಕೊಟ್ರು ಅದನ್ನು. ಮತ್ತು ಅವ್ರು ಯೂಸ್ ಮಾಡಿರೋ ವುಡ್ ಕ್ವಾಲಿಟಿ ಆಗಿರ್ಬೋದು, ಹಿಂಜಸ್ ಆಗಿರ್ಬೋದು, ಎಲ್ಲ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ಅವ್ರು ನಮಗೆ ಚಾಯ್ಸ್ ಕೊಟ್ಟರು. ಸೊ ನಮ್ದು ಬಜೆಟ್ ಏನಿತ್ತು ಅದ್ರ ಪ್ರಕಾರ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಇದುವರೆಗೂ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗ್ತಾ ಬಂತು ನಾವು ಈ ಮನೆಗೆ ಬಂದು. ಒಂದು ಮೆಟೀರಿಯಲ್ಸ್ನು ನಮ್ಮ ಅವ್ರ ಕಡೆಯಿಂದ ಏನು ತೊಂದರೆ ಆಗಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.